ಸರ್ ನಮಸ್ತೆ. ನಮ್ಮ ಹೆಸರು ಕುಬೇರ್ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರು ಸೌತ್ ಇಂಡಿಯಾ. ಇದು ಕಲರ್ ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲ್ನಾ, ಮಹಾರಾಷ್ಟ್ರ ಬೇಸು ಇಂಡಿಯನ್ ಕಂಪನಿ. ಈ ಕಂಪ್ನಿ ಬಂದುಬಿಟ್ಟು ಮೇ ಬಿ 27 ಇಯರ್ಸಿಂದ ಇವತ್ತು ರೈತರ ಸೇವೆಯಲ್ಲಿ ಇವತ್ತು ಸಹಕಾರಿಯಾಗಿ ಭಾರತ ದೇಶದಾದ್ಯಂತ ಮತ್ತು ಔಟ್ ಆಫ್ ಕಂಟ್ರಿ 25 ದೇಶಗಳಿಗೆ ಇವತ್ತು ಬೀಜವನ್ನು ಸಪ್ಲೈ ಮಾಡ್ತಿದೆ. ಈ ಕಂಪ್ನಿಯಲ್ಲಿ ಮುಖ್ಯವಾಗಿ ಇವತ್ತು ಫಸ್ಟಿಂದ ಹೇಳಬೇಕು ಅಂದರೆ ಚಿಲ್ಲಿಯಲ್ಲಿ ನಂಬರ್ 1, ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಲ್ಲಿ ನಂಬರ್ 1, ಜೊತೆಗೆ ಆನಿಯನ್ನು ಉಳ್ಳಾಗಡ್ಡಿಯಲ್ಲಿ ಇವತ್ತು ಟಾಪಲ್ಲಿದೆ ಮಾರ್ಕೆಟಲ್ಲಿ. ಇಂಡಿಯಾದಲ್ಲಿ ಟೋಟಲ್ ಓವರಾಲ್ ಇಂಡಿಯಾದಲ್ಲಿ ಮೇ ಬಿ 500 ಟನ್ಸ್ ಉಳ್ಳಾಗಡ್ಡೆ ಮಾರ್ತಾಯಿದ್ವಿ. ಚಿಲ್ಲಿ ವೈಸ್ ಹೋದರೆ ನಾವು 15 ಟನ್ ಚಿಲ್ಲಿ ಮಾರ್ತಾಯಿದ್ವಿ. ಇದ್ರ ಜೊತೆಗೆ ನಾವು ಮಸ್ಕ್ ಮಿಲನ್ ಆಯಿತು, ಕುಕುಂಬರ್ ಆಯಿತು, ಮತ್ತು ಇವನ್ನು ಸಾಂಬಾರ್ ಸೌತೆ, ವಾಟರ್ ಮಿಲನ್ನಲ್ಲಿ ಇವತ್ತು ಲೀಡಿಂಗ್ ಆಗಿಬಿಟ್ಟು ಸರ್, ಇಂಡಿಯಾದಲ್ಲೇ ನಂಬರ್ 1 ಲೀಡಿಂಗ್ ಆಗಿಬಿಟ್ಟು ವಾಟರ್ ಮಿಲನ್ನು F1 ಆಗಿಬಿಟ್ಟು ಮೆಲೋಡಿ ಅಂತ ಹೇಳ್ಬಿಟ್ಟಿದ್ದು. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಷ್ಟು ಎಸ್ಟಾಬ್ಲಿಷ್ ಆಗಿದೆ. ರೀಸನ್ ಇಷ್ಟೇ, ಇದು ಕ್ವಾಲಿಟಿ ಗುಣಮಟ್ಟ. ಇದು ಒಂದು ಕ್ವಾಲಿಟಿ ಗುಣಮಟ್ಟ ಏನಪ್ಪ ಅಂದರೆ ಮುಖ್ಯವಾಗಿ ದೂರ ಸಾಗಾಣಿಕೆಗೆ ನಂಬರ್ 1 ತಳಿಯಾಗಿದೆ. ಅಪ್ ಟು ನೀವು 3500 ಕಿಲೋಮೀಟರ್ ತನಕ ಕಳಿಸಿದ್ರೆ ಫ್ರೂಟ್ಸು ಡ್ಯಾಮೇಜ್ ಆಗೋದಿಲ್ಲ. ಇದು ಬಂದು ಕಲರ್ ಆಯಿತು, ಇವತ್ತು ಟೇಸ್ಟ್ ಆಯಿತು. ಟೇಸ್ಟ್ ಅಂದರೆ ಟೋಟಲ್ ಸಾಲ್ಯುಬಲ್ ಶುಗರು 13 to 35% ಟೇಸ್ಟ್, ಕಲರ್, ಸ್ವೀಟ್ ಸಿಹಿ ಅಂಶ ಇರ್ತದೆ. ಮತ್ತು ಇದು ರೈತರಿಗೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ. ಇದು ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಇದು ಅಲ್ಪಾವಧಿಯ ತಳಿ, 60 ದಿನಗಳಿಗೆ ಬರ್ತಕ್ಕಂಥ ಒಂದು ಬೆಳೆ. ಇದು ಕಲ್ಲಂಗಡಿ ಐಸ್ ಬಾಕ್ಸ್ ವಾಟರ್ ಮಿಲನ್ನು F1 ಆಗಿಬಿಟ್ಟು ಮೆಲೋಡಿ ಅಂತ ಹೇಳಿಬಿಟ್ಟು 60 ದಿನಗಳಲ್ಲಿ ಇವತ್ತು ಬೆಳೆ ಬರ್ತಾಯಿದೆ. 1 ಎಕರೆಗೆ 22ರಿಂದ 25 ಟನ್ ಕಾಯಿ ಬರ್ತಾಯಿದೆ. ಇವತ್ತಿನ ರೇಟ್ ಕೇಳಿದರೆ ನೀವು 25ರಿಂದ 27 ರೂಪಾಯಿ 1 kg ಇದೆ, 27,000 ರೂಪಾಯಿ 1 ಟನ್ ಇದೆ. ಸೊ ಮೇ ಬಿ ಓವರಾಲ್ ಥ್ರೂಟ್ ದ ಇಯರು ಮೇ ಬಿ 8 rupees to up to 25 rupees ತನಕ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನಾರ್ಮಲಿ ರೈತರಿಗೆ 10ರಿಂದ 15 ರೂಪಾಯಿ ಸಿಕ್ಕರೆ ಅವ್ರಿಗೆ ಲಾಭಾಂಶ ಸಿಗ್ತದೆ. ಕನಿಷ್ಠ ಅಂದರೆ ನಿಮಗೆ ಅವ್ರದ್ದು ಖರ್ಚು 1 ಎಕರೆಗೆ 50ರಿಂದ 60,000 ರೂಪಾಯಿ ಖರ್ಚು ತೆಗೆದು 1 ಲಕ್ಷ ರೂಪಾಯಿ ಅವರಿಗೆ ಲಾಭ ಸಿಗ್ತದೆ. ಸೊ ಇದು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿರೋದು ಇವತ್ತು ನಮ್ಮ ಭಾರತ ದೇಶದ ರೈತ ಬಾಂಧವರು. ಉದ್ದೇಶ ಇಷ್ಟೇ, ಕ್ವಾಲಿಟಿ. ಮಾರ್ಕೆಟ್ಗೆ ಏನು ಬೇಕಿದೆ ಅವ್ರಿಗೆ ಕೀಪಿಂಗ್ ಕ್ವಾಲಿಟಿ ಬೇಕು, ರೈತರಿಗೆ ಏನು ಬೇಕಿದೆ ರೋಗ ತಡ್ಕೊಳ್ಬೇಕು, ಅಧಿಕ ಇಳುವರಿ ಬೇಕು. ತಿನ್ನೋರಿಗೆ ಗ್ರಾಹಕರಿಗೆ ಏನು ಬೇಕಿದೆ ಸಿಹಿ ಜಾಸ್ತಿ ಇರಬೇಕು, ಅಟ್ರಾಕ್ಟಿವ್ ಕಲರ್ ಇರಬೇಕು, ಸೆಲ್ಫ್ ಲೈಫು ಜಾಸ್ತಿ ಆಗಬೇಕು. ಸೊ ಆ ಉದ್ದೇಶದಿಂದ ಇವತ್ತು ನಮ್ಮ ದೇಶ ಇನ್ನಿತರ ಹೊರದೇಶಗಳಲ್ಲೂ ಅಷ್ಟೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಇದು ಮೆಲೋಡಿ ಕಲರ್ ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲ್ನಾ. ಈ ಕಂಪನಿ ಒಂದು ಅತ್ಯಧಿಕ ಉತ್ತಮ ಕಲ್ಲಂಗಡಿ ಐಸ್ ಬಾಕ್ಸ್ ವಾಟರ್ ಮಿಲನ್ ಮೆಲೋಡಿ. ನಮಸ್ಕಾರ. ನಮ್ಮದು ತಪೋವನ ಮಧುಕೇಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ವತಿಯಿಂದ ಜೇನು ಸಾಕಾಣಿಕೆ ಬಗ್ಗೆ ರೈತರಿಗೆ ಹೆಚ್ಚು ಅವೇರ್ನೆಸ್ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ತರಬೇತಿಯನ್ನು ಕೊಟ್ಟು ಜೇನು ಸಾಕಾಣಿಕೆ ಮಾಡಲಿಕ್ಕೆ ರೈತರಿಗೆ ನಮ್ಮ ಒಂದು ಸಂಸ್ಥೆ ತಪೋವನ ಮಧುಕೇಂದ್ರದಿಂದ ಜೇನು ಪೆಟ್ಟಿಗೆಗಳು, ಜೇನು ಕುಟುಂಬಗಳು ಮತ್ತು ಇತರ ಉಪಕರಣಗಳನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾರಾಟಗಳನ್ನ ಮಾಡ್ತೀವಿ. ಮುಖ್ಯವಾಗಿ ನಮಗೆ ರೈತರುಗಳಿಗೆ ಏನು ನಾವು ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆಗಳಲ್ಲಿ ತಮ್ಮ ಪರಾಗಸ್ಪರ್ಶವನ್ನು ಹೆಚ್ಚಿಸಲಿಕ್ಕೋಸ್ಕರವಾಗಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ನಾವು ಈ ಜೇನು ಕೃಷಿಯನ್ನು ಎಲ್ಲ ರೈತರನ್ನು ಸಹ ತಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಕಸುಬಾಗಿ ಜೇನು ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ತಮ್ಮ ಆದಾಯ ಮಟ್ಟನೂ ಸಹ ಉಪ ಉತ್ಪನ್ನಗಳಿಂದ ಬರುವಂತಹ ಏನು ಜೇನುತುಪ್ಪ ಇರ್ಬೋದು, ಜೇನು ಮೇಣ, ಇತರ ಉಪ ಉತ್ಪನ್ನಗಳಿಂದನೂ ಸಹ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ಉಪಕಸುಬಾಗಿಸಿಕೊಂಡು ಜೇನು ಕೃಷಿಯನ್ನು ಸಾಕಾಣಿಕೆ ಮಾಡೋದ್ರಿಂದ ತಮ್ಮ ಎಲ್ಲ ರೈತರುಗಳಿಗೂ ಇದು ಅನುಕೂಲದ ಮತ್ತು ಆದಾಯದಾಯಕವಾಗಿದೆ. ನೋಡ್ಬೋದು ನೀವು. ಇದೆಲ್ಲವೂ ಸಹ ಜೇನುತುಪ್ಪ ಇದೆ, ಮತ್ತು ನಮ್ಮಲ್ಲಿ ಜೇನು ಪೆಟ್ಟಿಗೆಗಳು, ಜೇನು ಕುಟುಂಬಗಳು, ಜೇನು ಸ್ಟ್ಯಾಂಡು, ಇತರ ಎಲ್ಲ ಪರಿಕರಗಳನ್ನು ಸಹ ನೀವು ತೊಗೊಂಡು ನೀವು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಹೆಚ್ಚಿನದಾಗಿ ತರಬೇತಿ ರೈತರುಗಳು ಏನು ಇವತ್ತು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ತರಬೇತಿನ ಕೊಡೋದ್ರ ಮುಖಾಂತರ ಇವತ್ತು ನಾವು ಆ ಥರ ರೈತರುಗಳಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ 2 ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡು ಹೆಚ್ಚು ಮಾಹಿತಿನ ಒದಗಿಸಲಿಕ್ಕೆ ನಾವು ಸಹಾಯಕಾರಿಯಾಗಿ. ನಮಸ್ಕಾರ, ನನ್ನ ಹೆಸರು ಮಧುಸೂದನ್ ಅಂತೇಳಿ. ನಮ್ಮ ಕಂಪನಿ ನೂವಾಲ್ಗಿ ನ್ಯಾನೋ ಬಯೋಟೆಕ್ ಅಂತೇಳಿ ನಾವು ಪೇಟೆಂಟೆಡ್ ಫೋಲಿಯಾ ಸ್ಪ್ರೇ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಇದನ್ನು ಉಪಯೋಗಿಸ್ಕೊಂಡ್ರೆ ಯಾವುದೇ ಬೆಳೆ ಬೇಕಾದ್ರೂ ಕೆಮಿಕಲ್ ಫರ್ಟಿಲೈಸರ್ ಇಲ್ದಲೇ ಬೆಳಿಬೋದು. ಕೊಟ್ಟಿಗೆ ಗೊಬ್ಬರ ಕೂಡ 50% ಕಮ್ಮಿ ಮಾಡ್ಬೋದು. ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದನ್ನು ಎಲೆ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಕ್ಲೋರೋಫಿಲ್ ಫಾರ್ಮೇಷನ್ ಆಗುತ್ತೆ, ಫೋಟೋಸಿಂಥಸಿಸ್ ಎಫಿಷಿಯನ್ಸಿ ಹೆಚ್ಚಿಗೆ ಆಗುತ್ತೆ. ಎಫಿಷಿಯನ್ಸಿ ಹೆಚ್ಚಿಗೆ ಆದಾಗ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಆ ಕಾರ್ಬನ್ ಡೈಆಕ್ಸೈಡ್ನ ಲಿಕ್ವಿಡ್ ಕಾರ್ಬನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಬೇರ್ ಮುಖಾಂತರ ಮಣ್ಣಿಗೆ ತೆಳ್ಳುತ್ತೆ. ಇದೇ ಹ್ಯೂಮಸ್ ಆಗುತ್ತೆ. ಈ ಕಾರ್ಬನ್ನೇ ಮೈಕ್ರೋಬ್ಸ್ಗೆ ಊಟ. ಗಿಡ ಊಟನ ಮೈಕ್ರೋಬ್ಸ್ ಕೊಡುವಾಗ ಫ್ರೀಯಾಗಿ ಕೊಡಲ್ಲ. ಈ ಊಟ ಕೊಟ್ಟ ಮೇಲೆ ಅದಕ್ಕೆ ಏನೇನು ಬೇಕು ನ್ಯೂಟ್ರಿಯೆಂಟ್ಸ್ನ ಮಣ್ಣಿಂದ ತರಿಸ್ಕೊಳ್ಳುತ್ತೆ. ನಾವೇ ಕೊಟ್ಟರೆ 16 ಅಂಶ. ಮೈಕ್ರೋಬ್ಸ್
ಮುಖಾಂತರ ತೊಗೊಂಡ್ರೆ 40 ಎಲಿಮೆಂಟ್ಸ್ಗಳು ಗಿಡಕ್ಕೆ ದೊರಕುತ್ತೆ. ಆವಾಗ ಇಳುವರಿನೂ ಹೆಚ್ಚಿಗೆ ಆಗುತ್ತೆ, ಕ್ವಾಲಿಟಿನೂ ಹೆಚ್ಚಿಗೆ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಲಾಭನೂ ಹೆಚ್ಚಿಗೆ ಆಗುತ್ತೆ. ಹೊಸಕೋಟೆಯಲ್ಲಿ ಬೇಸ್ ಆಗಿರೋ ಕಂಪ್ನಿ ಬೆಂಗಳೂರಲ್ಲಿ. ಸೊ ನಾವು ಬಂದ್ಬಿಟ್ಟು ಸೋಲಾರ್ ಡ್ರೈಯರ್ಸ್ ಮ್ಯಾನುಫ್ಯಾಕ್ಚರರ್ಸು. ಸೊ ನಾವು ಸೋಲಾರ್ ಡ್ರೈಯರ್ಸ್ ಮಾಡಿಬಿಟ್ಟು ಅದನ್ನು ಪ್ರಾಡಕ್ಟ್ಸ್ ತಗೊಂಡು ಬೈಬ್ಯಾಕ್ ಮಾಡ್ತೀವಿ. ಆ ಬೈಬ್ಯಾಕ್ ಮಾಡಿರೋ ಪ್ರಾಡಕ್ಟ್ಸ್ನ ನ್ಯಾಚುರಲ್ ಆಗಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಪ್ರಾಡಕ್ಟ್ಸ್ ಮಾಡ್ಕೊತೀವಿ. ಇದು ಮೊರಿಂಗಾ ಪೌಡರು. ಸೊ ಇಂಥ ಪ್ರಾಡಕ್ಟ್ಸ್ ಎಲ್ಲ ಹಲವಾರು ವೆರೈಟಿಗಳು, ನಾವೆಲ್ಲ ಮರ್ತೋಗಿರೋ ಪ್ರಾಡಕ್ಟ್ಸ್ನ ಆಯುರ್ವೇದಿಕ್ ನಮ್ಮ ಡಾಕ್ಟರ್ನ ಕನ್ಸಲ್ಟೆಂಟ್ ಇಟ್ಕೊಂಡು ಎಲ್ಲ ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ. ಇದು ABC ಜ್ಯೂಸು. ಇದು ಬಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಗೋಸ್ಕರ ರೆಡಿ ಮಾಡಿರೋ ಮಾಲ್ಟ್ ಮಿಕ್ಸ್. ಇದು ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ ನಾವು ಒಣಗಿಸ್ಬಿಟ್ಟು ಅದಕ್ಕೆ ತಾಟಿ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋದು ಇದೆಲ್ಲ. ಸೊ ಈ ಥರ ಪ್ರಾಡಕ್ಟ್ಸ್ ನಮ್ಮ ಹಲವಾರು ವೆರೈಟೀಸ್ ಇದೆ. ನಮ್ಮದು www.rallos.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಸೋಲಾರ್ ಡ್ರೈಯರ್ಗೋಸ್ಕರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಚೈತ್ರ. ನಾನು ತಿಪಟೂರು ನಿವಾಸಿಯಾಗಿರುತ್ತೇನೆ. ನಾನು ಮನೆಯಲ್ಲಿ ಹಲವಾರು ಪದಾರ್ಥಗಳನ್ನು ತಯಾರಿಸುತ್ತೇನೆ. ಬಿಸಿಬೇಳೆ ಬಾತು, ವಾಂಗಿಬಾತು, ರಸಂ ಪುಡಿ ಹಾಗೂ ನಾನ್ ವೆಜ್ ಪದಾರ್ಥಗಳ ಪುಡಿಗಳು ಸಿಗುತ್ತದೆ. ಚಟ್ನಿ ಪುಡಿಗಳು ಸಹ ದೊರೆಯುತ್ತದೆ ಹಾಗೂ ಹೋಮ್ ಮೇಡ್ ವೈನ್ ಸಹ ನಮ್ಮಲ್ಲಿ ದೊರೆಯುತ್ತದೆ. ಮನೆಯಲ್ಲೇ ಸಿಗೋವಂಥದ್ದು ಪ್ರಾಡಕ್ಟು. ಮತ್ತು ವಿಸಿಟಿಂಗ್ ಕಾರ್ಡ್ ಇದೆ, ಯಾರಾದರೂ ಬಂದು ನೋಡಬೇಕಂತಂದರೆ ಮನೆಗೆ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಸರ್. ಈ ಕೃಷಿ ಮೇಳದಿಂದ ನಮಗೆ ಹಲವಾರು ಉಪಯೋಗಗಳಾಗಿದೆ. ಮೊದಲನೇದಾಗಿ ಏನಂದರೆ ತುಂಬ ಕಾಂಟ್ಯಾಕ್ಟ್ಸ್ಗಳು ಸಿಗ್ತವೆ ನಮಗೆ. ತುಂಬ ಕಾಂಟ್ಯಾಕ್ಟ್ಸ್ ಅಂತಂದರೆ ನಮಗೆ ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ಬೋದು. ಅವ್ರು ಬಂದು ನಮ್ಮ ಪ್ರಾಡಕ್ಟ್ಗಳನ್ನು ಫೀಲ್ ಮಾಡಿ ನೋಡಿಕೊಂಡು ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಷ್ಟೋ ಸ್ಯಾಂಪಲ್ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಡೈರೆಕ್ಟ್ ಪಬ್ಲಿಸಿಟಿ ಮಾಡೋದಕ್ಕಿಂತ ಅವರಾಗೆ ನಮ್ಮ ಹತ್ರ ಬರೋದ್ರಿಂದ ಇದೊಂದು ತುಂಬ ಒಳ್ಳೆಯದ ಅನುಭವ ಅಂತ ಹೇಳ್ಬೋದು. ಮತ್ತು ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್ ಅಶೋಕ್ ವಾಗ್ಮೂರ್ ಅಂತ, ನಾನು ಸಹಾಯಕ ವ್ಯವಸ್ಥಾಪಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ನಮ್ಮ ಪ್ರಧಾನ ಕಚೇರಿ ಬಂದು ಕರ್ನಾಟಕ ರಾಜ್ಯ ಬೀಜ ಹೆಬ್ಬಾಳದಲ್ಲಿದೆ. ಸೊ ಇದು ಕೃಷಿ ಮೇಳ ವರ್ಷದಲ್ಲಿ ನಡೀತದೆ. ಬಟ್ ಈ ಕೃಷಿ ಮೇಳಕ್ಕೆ ಭಾಳಷ್ಟು ರೈತರು ಬರ್ತಾರೆ. ಅದಕ್ಕೆ ನಮ್ಮ ನಿಗಮದಿಂದ ದೊರೆಯುವಂಥ ಪ್ರಮಾಣಿತ ಬೀಜಗಳು ಈ ಮುಂಗಾರು ಮತ್ತು ಹಿಂಗಾರಿಗೆ ಆ ಬೆಳೆ ಪರಿಚಯ ಮತ್ತು ಬೆಳೆಗೆ ನಾವು ಪ್ರಮುಖವಾಗಿ ಬೀಜೋತ್ಪಾದನೆ ಮಾಡ್ತೇವೆ. ಆ ಬೀಜೋತ್ಪಾದನೆ ಪ್ರಮಾಣವನ್ನು ಮಾರಾಟ ಮಾಡಲು ನಾವು ಈ ಕೃಷಿ ಮೇಳಕ್ಕೆ ರೈತರಿಗೆ ನಮ್ಮ ನಿಗಮದಲ್ಲಿರುವಂಥ ವಿವಿಧ ಬೆಳೆ ತಳಿಗಳನ್ನು, ಉತ್ತಮ ಗುಣಮಟ್ಟದ ಬೀಜಗಳನ್ನು ಮಾರಾಟ ಮಾಡಲು ಪರ್ಚೇಸಲು ನಾವು ಈ ಕೇಂದ್ರ ಮಾಳಿಗೆಯಲ್ಲಿ ರೈತರಿಗೆ ಮಾಹಿತಿ ಹೇಳಿ ಮತ್ತು ಹೆಚ್ಚಿನ ಉತ್ಪಾದನೆ ಮಾಡಲು ಅವರಿಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಕೊಡುತ್ತೇನೆ. ಅಲ್ಲಿ ಅಂತೇಳಿ ಹಂಸಭಾವಿಯಿಂದ ಬಂದಿರೋದು. ನಾವಿಲ್ಲಿ ಬೆಂಗಳೂರು ಕೃಷಿ ಮೇಳಕ್ಕೆ ಕರಿಜೀರಿಗೆ ಅಂತ ಪ್ರಾಡಕ್ಟ್ ತಂದಿದ್ದೇವೆ. ಆರ್ಗ್ಯಾನಿಕ್ ಇದೆ ಇದು. ಇದರಲ್ಲಿ ಒಮೆಗಾ 3 ಇದೆ, ಫ್ಯಾಟಿ ಆ್ಯಸಿಡ್ 6 ಇದೆ. ಡೈಲಿ ಒಂದು 1/4 ಸ್ಪೂನ್ ತಿನ್ನೋದ್ರಿಂದ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಮಂಡಿ ನೋವು, ಮೊಣಕಾಲು ನೋವು, ಸೊಂಟು ನೋವು ಬರೋದು, BP ಶುಗರ್ಗೆ, ಸುಸ್ತು, ಆಯಾಸ ಅದೆಲ್ಲ ಕಡಿಮೆ ಆಗುತ್ತೆ. ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಕರಿಜೀರಿಗೆ ತಿಂದು ನ್ಯಾಚುರಲಾಗಿ ಆರೋಗ್ಯವಾಗಿರ್ಬೋದು.